ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಆಲೂಗಡ್ಡೆ ಚಿಪ್ಸ್ನ ಮಾಡ್ತಾಯಿದ್ದೀನಿ. ಒಂದೆರಡು ಆಲೂಗಡ್ಡೆನ ಮೇಗಿಲ್ದು ಸಿಪ್ಪೆ ಎಲ್ಲ ತೆಗೆದು ಅವನ್ನ ಹೆಚ್ಚಿ ಒಂದು ನೀರಲ್ಲಿ ಹಾಕಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಚಹಾ ಕೂಡ ಮಾಡ್ತಾಯಿದ್ದೀನಿ. ಚಹಾ ಕೂಡ ರೆಡಿ ಆಯಿತು, ಎಲ್ಲ ಕೊಟ್ಟೆ. ಇವಾಗ ಸ್ವಲ್ಪ ತರಕಾರಿ ಕೂಡ ತೊಗೊಂಡು ಬಂದಿದ್ದರು, ಹಾಗಾಗಿ ಅದನ್ನು ಕೂಡ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಊರಿಗೆ ಹೋಗಿದ್ದರು, ಊರಿಗೆ ಹೋಗಿ ಬಂದಾಗ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದಾರೆ. ಇದು ಅಲಸಂದೆಕಾಯಿ ಅನಿಸುತ್ತೆ. ಇದನ್ನು ಊರಿಂದ ತೊಗೊಂಡು ಬಂದಿದ್ದರು. ಇದನ್ನು ಕೂಡ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ತೊಗೊಂಡು ಬಂದಿದ್ದರು ಪಾಲಕ್ಕು ಮತ್ತು ಸಬ್ಬಸಿಗೆ ಮತ್ತು ಬದ್ನೆಕಾಯಿ ಕೂಡ ತೊಗೊಂಡು ಬಂದಿದ್ದರು. ಬದ್ನೆಕಾಯಿ ಬಜ್ಜಿ ಮಾಡು ಅಂತ ಅನ್ನು ಕೂಡ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಅಲಸಂದೆ ಕಾಳನ್ನ ಈ ಥರ ಸುಲಿದು ಕಳಿಸಿದ್ರು ನಮ್ಮ ಮನೆಯಲ್ಲಿ. ಅನ್ನು ಕೂಡ ಎತ್ತಿಟ್ಕೊಂಡು ಕಾಯಿ ಕೂಡ ಕಳಿಸಿದ್ರು. ಇವಾಗ ಆಲೂಗಡ್ಡಿನ ನೀರೆಲ್ಲ ತೆಗೆದು ನಾನು ಒಂದು ಕಾಟನ್ ಬಟ್ಟೆ ಒಳಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಲಿ, ಒಂದು ಬಟ್ಟೆ ತೊಗೊಂಡು ಒರೆಸ್ಬೋದಿಲ್ಲ ಅಂದ್ರೆ ಇದು ಸ್ವಲ್ಪ ಆರಿದ ಮೇಲೆ ನಾನು ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ಇವಾಗ ಎಣ್ಣೆ ಕೂಡ ತುಂಬಾ ಕಾದಿತ್ತು, ಹಾಗಾಗಿ ಬಜ್ಜಿ ಹಿಟ್ಟಿಗೆ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಂಡು ಇಟ್ಕೊಂಡೆ. ಇವಾಗ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಂಡು ಕರಿತಾ ಇದ್ದೀನಿ ಎಣ್ಣೆಗೆ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಕರೆದು ಇಟ್ಕೊತೀನಿ. ಇನ್ನು ಹಾಗೆ ಬಜ್ಜಿ ಹಿಟ್ಟು ಕೂಡ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಬಜ್ಜಿ ಹಿಟ್ಟಿಗೆ ಆವಾಗಲೇ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮತ್ತು ಅದಕ್ಕೆ ಅಜ್ವೈನು, ಜೀರಿಗೆ ಮತ್ತು ಸೋಡಾ ಪುಡಿ ಕೂಡ ಹಾಕ್ಕೊಂಡಿದ್ದೆ ನಾನು. ಇದನ್ನೆಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಬಜ್ಜಿ ಹಿಟ್ಟು ಕೂಡ ರೆಡಿ ಆಯಿತು. ಚಿಪ್ಸ್ ಎಲ್ಲ ಮಾಡ್ಕೊಳ್ಳೋಷ್ಟ್ರಿಗೆ ಸ್ವಲ್ಪ ಬಜ್ಜಿ ಹಿಟ್ಟು ಕೂಡ ನೆನೆಯುತ್ತೆ. ಈಗ ಚಿಪ್ಸು ಈ ಥರ ಬಂದಿತ್ತು ನೋಡಿ, ಕಲರ್ ಚೇಂಜ್ ಆಗಿದೆ ಫುಲ್. ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ವಿಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ, ಮತ್ತು ಯಾವ ರೀತಿ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ನಾನು ಕೂಡ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ತುಂಬಾ ಚೆನ್ನಾಗಿತ್ತು ಆಲೂಗಡ್ಡೆ ಚಿಪ್ಸು. ಹಿಂಗೆ ಕೈಯಲ್ಲಿ ಮುರಿದ್ರೆ ಮುರಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಕೂಡ ಹಾಕ್ಕೊಂಡು ನಾನು ಕರೆದು ಇಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ. ಇದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ನಾನು ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಟೆ. ಇನ್ನು ಬದ್ನೆಕಾಯಿ ಬಜ್ಜಿ ಮಾಡೋದಕ್ಕೆ ಬದ್ನೆಕಾಯಿನ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬದ್ನೆಕಾಯಿನ ಒಂದು ಸರಿ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಆಮೇಲೆ ಹಿಟ್ಟಲ್ಲಿ ಎದ್ದು ಎಣ್ಣೆಯಲ್ಲಿ ಕರಿಯೋದು. ಇದನ್ನು ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಳ್ತೀನಿ. ನಡುಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿದರೆ ನನಗೆ ನಡುಕ್ಕೆ ಒಂದು ಸ್ವಲ್ಪ ಈ ಥರ ಖಾರನ ಹಾಕಿ ಹಿಟ್ಟೊಳಗೆ ಎದ್ದು ಎಣ್ಣೆ ಒಳಗೆ ಕರಿಬೇಕು ಅಂತ. ಈ ಥರ ಎಲ್ಲನೂ ಮಾಡಿಟ್ಕೊಂಡು ಆಮೇಲೆ ಕಾದಿರೋ ಎಣ್ಣೆಯಲ್ಲಿ ಹಿಟ್ಟಲ್ಲೆದ್ದು ಬಿಟ್ಟರೆ ಆಯಿತು ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಬಜ್ಜಿ ಕೂಡ, ಬದ್ನೆಕಾಯಿ ಬಜ್ಜಿ. ಅದರಲ್ಲೂ ಈ ಮಳೆಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಬಜ್ಜಿನ ಮಾಡಿಕೊಂಡೆ.
ನಾವು ಅಡುಗೆ ಮಾಡುವಾಗ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಚೆನ್ನಾಗಿ ಬರುತ್ತೆ ಅಂತ. ಅಂದರೆ ಇಂಟ್ರೆಸ್ಟ್ ಕೂಡ ಇರಬೇಕು ಮಾಡುವಾಗ. ಹಾಗಾಗಿ ಅಡುಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಬಜ್ಜಿ ಕೂಡ ಎಲ್ಲ ತಿಂದಾದಮೇಲೆ ಸ್ವಲ್ಪ ಕಾಳೆಲ್ಲ ಕಳಿಸಿದ್ರಲ್ಲ, ಅದನ್ನೆಲ್ಲ ನಾನು ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಕಟ್ಟಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮೊಳಕೆ ಬರುತ್ತೆ ಅಂತ. ಒಂದು ಸ್ವಲ್ಪ ಮೊಳಕೆ ಬಂದಿತ್ತು, ಅದು ಆಲ್ರೆಡಿ. ಇನ್ನೊಂದು ಸ್ವಲ್ಪ ಮೊಳಕೆ ಬರಲಿ ಅಂತ ಇದನ್ನು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಒಂದು ಬುಟ್ಟಿ ಒಳಗೆ ಹಾಕಿ ಅದರೊಳಗೆ ಮೇಲೆ ಪ್ಲೇಟ್ನ ಮುಚ್ಚಿ ನಾನು ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಮೊಳಕೆ ಬಂದಿರುತ್ತೆ. ಇನ್ನು ಕಾಯಿ ಕೂಡ ಇದು ಕೆಡಬಾರ್ದು ಅಂತಂದರೆ ನಾನು ಒಂದು ಮೂಲೆಯಲ್ಲಿ ಇದನ್ನು ಜೋಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಥರ ಇಟ್ಟರೆ ನಮ್ಮದು ಕಾಯಿ ಕೆಡೋದಿಲ್ಲ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ತೆ.